ಎಷ್ಟು ಕೆ ಜಿ ಬರ್ತವೆ ಒಂದೊಂದು ಏಟು? ಒಂದೊಂದು ಎಡ್ಡು ಎಷ್ಟು ಕೆ ಜಿ ಬರ್ತವೆ? 5 6. ಅದ್ಭುತವಾದ ಮೀನುಳಿ, ಸೂಪರ್ ಆಗಿರೋ ಫ್ರೈ, ಒಳ್ಳೆ ಮಸಾಲ, ಭಾಳ ಚೆನ್ನಾಗಿದೆ. ಅಜ್ಜಿ ಕುತ್ಕೊಂಡು ಯಾವುದೋ ಒಂದು ಪುರಾತನವಾದ ಕಲ್ಲು ಬಂಡೆಗಳ ಮೇಲೆ ಮುದ್ದೆ ಕಟ್ತಾ ಇದ್ದಾರೆ. ಭಾಳ ಹಳೆಯ ಬಂಡೆ ಇರ್ಬೇಕಲ್ವ ಇದು? ಹಾಂ, ಈ ಖಾರ ಅರಿಯೋಕ್ಕೂ ಇದೇ ಇದನ್ನ ಮಾಡ್ತೀರಾ? ಹೌದೇ, ಓಕೆ. ನಮಸ್ತೆ ಎಲ್ಲರಿಗೂ. ನಾನಿವಾಗ ನಾಮದ ಚಿಲುಮೆಯ ರಸ್ತೆ ದೇವರಾಯನದುರ್ಗಕ್ಕೆ ಹೋಗೋ ದಾರಿಯಲ್ಲಿದ್ದೀನಿ. ಅಂದರೆ ಎಲ್ಲರೂ ನೀವು ಬೆಳಗ್ಗೆನೆ ಬೆಂಗಳೂರಿಂದ ಹೊರಟು ತುಮಕೂರಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಮಧ್ಯಾಹ್ನದವರೆಗೂ ನಾಮ ಚಿಲುಮೆ ದೇವರಾಯನದುರ್ಗ ಎಲ್ಲ ನೋಡಿಕೊಂಡು ಮಧ್ಯಾಹ್ನ ಒಂದು ಯಾವ್ದಾನ ಒಂದು ಒಳ್ಳೆ ಊಟ ಮಾಡಬೇಕು ಅಂದರೆ ಬನ್ನಿ, ನನ್ನ ಜೊತೆಗೆ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಕತೆ ಅಂತ ಮುಂದೆ ನೋಡೋಣ ಬನ್ನಿ. ಇದು ನಾಮದ ಚಿಲುಮೆ ರಸ್ತೆ, ಭಾಳ ಚೆನ್ನಾಗಿದೆ. ಸುತ್ತಮುತ್ತ ಒಳ್ಳೆ ಅರಣ್ಯ ಸಂಪತ್ತಿರೋವಂಥ ಒಂದು ಜಾಗ ತುಮಕೂರು ಹತ್ರ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ನಾಮದ ಚಿಲುಮೆ ರಸ್ತೆಲಿ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ದೇವರಾಯನದುರ್ಗ ಕಡೆ. ಇಲ್ಲಿ ನೋಡಿ ನಾಮದ ಚಿಲುಮೆ ಇದೆ ನಮ್ಮ ಬಲಗಡೆ. ಇಲ್ಲಿ ನಾಮದ ಚಿಲುಮೆ ಪಾರ್ಕಿಂಗ್ ಲಾಟು. ಇಲ್ಲಿಂದ ಹಾಗೆ ನಾವು ಸ್ವಲ್ಪ ಮುಂದೆ ಹೋಗಬೇಕು ದೇವರಾಯನದುರ್ಗದ ಕಡೆಗೆ. ದೇವರಾಯನದುರ್ಗದಿಂದ ಸ್ವಲ್ಪ ದೂರ, ನಾಮಚಿಲುಮೆಯಿಂದ ಸ್ವಲ್ಪ ದೂರ ಬಂದರೆ ದೇವರಾಯನದುರ್ಗದ ಕಡೆ ಈ ಥರ ನಿಮಗೆ ಜಂಕ್ಷನ್ ಪಾಯಿಂಟ್ ಸಿಗುತ್ತೆ. ನಿಮಗೆ ಬಲಗಡೆ ಹೋದರೆ ನಿಮಗೆ 3 ಕಿಲೋಮೀಟ್ರ್ ದೂರದಲ್ಲಿ ದೇವರಾಯನದುರ್ಗ ಸಿಗುತ್ತೆ. ನಾವು ಏನು ಮಾಡಬೇಕು, ಈ ಪಾಯಿಂಟಲ್ಲಿ ಎಡಗಡೆ ತೊಗೋಬೇಕು. ಇಲ್ಲೇ ಇದೆ ನೋಡಿ, ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದ ಕಡೆಗೆ ಹೋಗುವಂಥ ಒಂದು ದಾರಿ ಅಂತ ಇದೆಯಲ್ಲ, ಇಲ್ಲಿ ನಾವು ತೊಗೊಂಡು ಹೋಗಬೇಕು ಮುಂದೆ. ನಾಮದ ಚಿಲುಮೆಯಿಂದ ಒಂದು 3 ಕಿಲೋಮೀಟ್ರು ಬಂದಮೇಲೆ ನಾನು ತೋರಿಸಿದ ಜಾಗದಲ್ಲಿ ಎಡಭಾಗಕ್ಕೆ ಬಂದರೆ ನಾವು ಬಂದು ಸೇರಿದ್ದು ಒಂದು ಊರ ಹೆಸರೇ ದುರ್ಗದಹಳ್ಳಿ ಅಂತ. ಈ ದುರ್ಗದಹಳ್ಳಿ ಏನು ಅಂತ ಅಂದರೆ, ಮುಂಚೆ ಏನು ನಮ್ಮ ದೇವರಾಯನದುರ್ಗದ್ದು ಕೋಟೆ ಇದೆಯಲ್ಲ, ಕೋಟೆಗೆ ಮುಂಚೆ ಇಲ್ಲಿಂದನೇ ಹೋಗ್ತಾ ಇದ್ದಿತ್ತು. ಯಾಕಂದರೆ ಇಲ್ಲೊಂದು ಮುಂಚೆ ಬತ್ತ ದಾರಿಯಲ್ಲಿ ಒಂದು ಹಳೆ ಕೋಟೆ ಅಂತ ಒಂದು ಮಾರ್ಕ್ ನೋಡಿದೆ. ಅಂದರೆ ಕೋಟೆಯ ಅವಶೇಷಗಳು ಶುರುವಾಗೋದು ಇಲ್ಲಿಂದನೇ. ಮತ್ತು ಮುಂಚೆ ಆ ಕಾಲದಲ್ಲಿ ಕೋಟೆಗೆ ಹೋಗ್ತಾ ಇದ್ದಿದ್ದು ಎಂಟ್ರೆನ್ಸು ಈ ಕಡೆಯಿಂದನೇ ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದು. ಆ ದುರ್ಗದ ಹಳ್ಳಿಯಲ್ಲೇ ಈಗ ಇರೋದು ದುರ್ಗದಹಳ್ಳಿ ಮೀನುಳಿ ಹೋಟೆಲ್ ಅಂತ. ಬನ್ನಿ ಒಳಗಡೆ ಹೋಗೋಣ, ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ, ಮತ್ತು ರುಚಿ ಹೇಗಿರುತ್ತೆ ಅಂತಲೂ ತಿಳ್ಕೊಳ್ಳೋಣ ಬನ್ನಿ. ಇದೇ ನೋಡಿ ದುರ್ಗದಹಳ್ಳಿ ಮೀನುಳಿ ಹೋಟೆಲ್ಲು. ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಜಸ್ಟ್ ಈಗಿನ್ನೂ ಊಟ ಕಮೆಂಟ್ಸ್ ಆಗ್ತಾ ಇದೆ. ಇಲ್ಲಿ ಹಳೆ ಕಸ್ಟಮರ್ಸ್ ಬಂದು ಕಾಯ್ತಾ ಇದ್ದಾರೆ. ಅಜ್ಜಿ ಎಷ್ಟು ಸೇರಿನ ಮುದ್ದೆ ಮಾಡ್ತೀರಾ? ಹಸಿಟ್ಟು ಎಷ್ಟು ಸೇರು ಮಾಡ್ತೀರಾ? ಮುದ್ದೆ ಎಷ್ಟು ಮಾಡ್ತೀರಾ ಅಂದೆ? ಹೌದಾ, ಮುಗ್ದಾಗ ಮಾಡಿಡೋದು ಬಿಸಿ ಬಿಸಿ. ಈಗ ನನಗೆ ಮೊದಲನೇದಾಗಿ ಫಿಶ್ ಫ್ರೈ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗೋದು ಫ್ರೆಶ್ ವಾಟರ್ ಫಿಶಸ್ಸೇ. ಅಂದರೆ ಇದು ನಮ್ಮ ರೂಪ್ಚಂದ್ ಅಂತ ಏನಂತ ಕರಿತೀವಲ್ಲ, ಆ ಮೀನಿದು. ಅಂದರೆ ಈಗ ಕೆರೆ ಪಾಂಪ್ಲೆಟ್ ಅಂತಾರೆ, ಆ ಮೀನು. ರುಚಿ ನೋಡಿ ಹೇಳ್ತೀನಿ. ಇದಕ್ಕೆ ಒಂದು ಮೀನು ಫ್ರೈ, ಡೀಪ್ ಫ್ರೈ, ಮತ್ತು ಸ್ವಲ್ಪ ಸೌತೆಕಾಯಿ ಮತ್ತು ಈರುಳ್ಳಿ ಸಲಾಡ್ ಕೊಡ್ತಾರೆ. ವಿತ್ ನಿಂಬೆಹಣ್ಣು ಇರಲೇಬೇಕು ಮೀನುಳಿ ಅಂದಮೇಲೆ. ಜೊತೆಗೆ ಒಂದು ಪುದೀನ ಚಟ್ನಿ ಥರ ಕೊಡ್ತಾರೆ. ಇದರಲ್ಲಿ ಏನು ಅಂದರೆ, ಏನೀಗ ಫ್ರೆಶ್ ವಾಟ್ರಲ್ಲಿ ಏನು ಮೀನು ಸಿಗ್ತೈತಲ್ಲ, ಅದರಲ್ಲಿ ಸ್ವಲ್ಪ ಕಮ್ಮಿ ಮೂಳೆ ಇರೋ ಫಿಶ್ ಅಂತ ಅಂದರೆ ಇದೆ ರೂಪ್ಚಂದ್. ಮತ್ತು ರುಚಿನೂ ಚೆನ್ನಾಗಿರುತ್ತೆ ಮೀನು.
ಭಾಳ ಚೆನ್ನಾಗಿ ಬೆಂದಿದೆ. ಓಕೆ, ಸ್ವಲ್ಪ ಚಟ್ನಿ ತೊಗೊಂಡು ನಿಂಬೆಹಣ್ಣು ಹಿಂಡಿದೆ ಆಲೆ. ಸೂಪರ್ ಆಗಿದೆ ಟೇಸ್ಟು. ಒಳ್ಳೆ ಮಸಾಲ, ಭಾಳ ಚೆನ್ನಾಗಿರ್ತದೆ ಮಸಾಲ ಟೇಸ್ಟು. ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನೆಕ್ಸ್ಟು ಫ್ರೈ ಆದ ನಂತರ ರಾಗಿ ಮುದ್ದೆ ಮತ್ತು ಮೀನುಳಿ ಮತ್ತು ತಲೆ. ಇದು ಬಂದು ಕ್ಯಾಟ್ಲಾ ಫಿಶ್ದು, ಸಿಲ್ವರ್ ಕ್ಯಾಟ್ಲಾ ಫಿಶ್ದು ತಲೆ ಅಂತೆ, ಮತ್ತು ಮೀನುಳಿ. ಇದೇನಾಗುತ್ತೆ ಅಂದರೆ, ಈಗ ಮಂಗಳೂರು ಫಿಶ್ ಕರಿಗೆ ಏನು ಫ್ಯಾನ್ ಬೇಸ್ ಇದೆಯೋ ಅದೇ ಥರ ನಮ್ಮ ತುಮಕೂರು ಭಾಗದ ಮೀನುಳಿಗೂ ಒಂದು ಫ್ಯಾನ್ ಬೇಸ್ ಇದೆ. ಅಂದರೆ ಅಲ್ಲಿ ಅವ್ರದ್ದು ಬಂದು ಈಗ ಈ ಕೋಕಮ್ ಅಂತ ಏನು ಕಳ್ತೀವಿ, ಪುನೀರ್ ಪುಳಿ ಆ ಹುಳಿ ಯೂಸ್ ಮಾಡಿಬಿಟ್ಟು ಅವರು ಫಿಶ್ ಕರಿ ಮಾಡ್ತಾರೆ ವಿತ್ ಕೋಕೋನಟ್ ಬೇಸ್ಡು. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅವ್ರದ್ದು ಸ್ವಲ್ಪ ಗಟ್ಟಿ ಬರುತ್ತೆ. ಅಲ್ಲೂ ಪುನೀರ್ ಪುಳಿ ಅಂತ ಈಗೆಲ್ಲ ಸ್ವಲ್ಪ ಅವ್ರದ್ದು ಎಲ್ಲ ಫೇಮಸ್ ಆಗೈತಲ್ಲ, ಪುಳಿ ಮುಂಜಿ ಅದೆಲ್ಲ ಹೇಳ್ತಾರೆ. ಆ ಥರನೇ ಇದು ನಮ್ಮಲ್ಲಿ ಏನಂದರೆ ಭಾಳ ತೆಳ್ಳಗೆ ಒಂಥರ ಏನು ನಮ್ಮ ತಿಳಿಸಾರು ಇರುತ್ತಲ್ಲ ಆ ಥರ ನಮ್ಮ ಒಂದು ಇದು ಬರುತ್ತೆ, ಏನು ಮೀನುಳಿ ಸಾರು. ಇದೂ ಅಷ್ಟೇ ಫೇಮಸ್ ಆಗಿರೋ ತುಮಕೂರು ಭಾಗದಲ್ಲಿ ಭಾಳ ಪ್ರಖ್ಯಾತಿ ಪಡೆದಿರುವಂಥ ಒಂದು ಮೀನುಳಿ ಇದು. ಬನ್ನಿ ಟೇಸ್ಟ್ ಮಾಡುವ. ಭಾಳ ಅದ್ಭುತವಾದ ರುಚಿ. ಹುಣಸೆ ಹುಳಿ ಹಿಂಡ್ತಾರೆ, ಈ ಕಡೆ ಹುಣಸೆ ಹಣ್ಣಿಂದು, ಆ ಕಡೆ ಎಲ್ಲ ಪುನೀರ್ ಪುಳಿ. ಅವರು ಸ್ವಲ್ಪ ಹುಣಸೆ ಹಣ್ಣು ಯೂಸ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಏನಂದರೆ ಹುಣಸೆ ಹಣ್ಣು ಬೇಸ್ಡು. ಭಾಳ ಚೆನ್ನಾಗಿದೆ. ಅದ್ಭುತವಾಗಿದೆ. ಈಗ ಮೀನು ತಲೆ ಮಾತಾಡ್ಸೋಣ. ಬಾಗುರು, ಯಾವ ಊರು ಕೆರೆದ್ ನೀನು? ಶಿವನೇ, ಹೆಚ್ಚು ಕಮ್ಮಿ 1.5 kg ಐತಲ್ರಿ ಇದು. ಗುಡ್. ಎಲ್ಲಿಂದ ತಿನ್ನೋದು ಎಲ್ಲಿಂದ ಬಿಡೋದು ಗೊತ್ತೇ ಆಗ್ತಿಲ್ಲ. ಇರಲಿ, ಈ ಕಡೆ ಒಂದು ಖಂಡ ಇದೆ, ಅದನ್ನು ಕಿತ್ಕೊಂಬನ ಮೊದಲು. ಒಳ್ಳೆ ನೈಸ್ ಪೀಸ್ ಬಂತು. ಸ್ವಲ್ಪ ಮೀನುಳಿನ ಎತ್ಕೊಂಡು ಬೆಣ್ಣೆ ತಿನ್ನಂಗೆ ಆಗ್ತಾಯಿದೆ. ಸಾಫ್ಟು, ಭಾಳ ಚೆನ್ನಾಗಿ ಬೆಂದಿದೆ. ಭಾಳ ಪೇಷನ್ಸ್ ಆಗಿ ತಿನ್ನಬೇಕು. ಇವಾಗ ಭಾಳ ಕಷ್ಟ. ಆ ಥರ ಬಿದ್ದರೆ ಗೊತ್ತಾಗ್ಬಿಡಿಸ್ಕೊಂತೀವಿ. ನಾನು ಮೀನು ತಲೆಯಲ್ಲಿ ಮಾಂಸ ಕಮ್ಮಿ ಇರುತ್ತೆ ಅಂದ್ಕೊಂಡೆ, ಕಿತ್ತಷ್ಟು ಬಗದಷ್ಟು ಬತ್ತೈತೆ ಮಾಂಸ. ಅದು ಏನೆಲ್ಲ ಫ್ರೆಶ್ ಚೆನ್ನಾಗಿರೋ ಮಾಂಸ. ಬೆಣ್ಣೆ ತಿನ್ನಂಗೆ ಆಗ್ತಾಯಿದೆ. ಎಲ್ಲ ಒಳಗಡೆ ಇದನ್ನು ಬಿಡಿಸಿದ ಮೇಲೆ ಈ ಥರ ಆಗುತ್ತೆ. ಜಲ್ಲಿ ಫಿಶ್ ಥರ ಇಡೀ ತೆಟ್ಟೆ ತುಂಬ ತುಂಬಿಕೊಡ್ತು ನೋಡ್ರಿ ನಮ್ಮ ಮೀನು. ಒಂಥರ ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ, ಒಂಥರ ಮಜವಾಗಿರುತ್ತೆ ನೋಡಿ. ಇದೊಂಥರ ಹೇಗೆ ಅಂದರೆ ಒಂಥರ ಈ ಚರ್ಬಿ ಇದ್ದಂಗೆ ಈ ಥರ ಇರುತ್ತೆ. ಕೈಯೇ ಸಿಗ್ತಾ ಇಲ್ಲ. ನಾನು ತಲೆ ತಿಂದಿದ್ದರ ಪರಿಣಾಮ ನೋಡಿ ಈ ಥರ. ಅದರ ರಿಸಲ್ಟು ಇಲ್ಲಿ ಬಿದ್ದಿದೆ ನೋಡಿ. ಬಾಟ್ನಿ ಲ್ಯಾಬಲ್ಲಿ ಈ ಲೆವೆಲಿಗೆ ಡಿಸೆಕ್ಟ್ ಮಾಡಿಬಿಟ್ಟಿದ್ರೆ ನನಗೆ ಹಂಗೆ PhD ಕೊಟ್ಬಿಟ್ಟಿದ್ದಾರೆ. ಸೂಪರ್ ಆಗಿತ್ತು ಮಾತ್ರ ಡಿಸೆಕ್ಷನ್. ಸ್ಟೆಪ್ ಬೈ ಸ್ಟೆಪ್ ಭಾಳ ಪೇಷನ್ಸ್ ಆಗ್ತಿತ್ತು, ಹುಷಾರು ತಿನ್ಬೇಕಾದ್ರೆ.
ಇದು ಏನು ರೈಸ್ ಅಮ್ಮ? ದಡ್ಡಿ ಪತ್ತಕ್ಕಿ ಓಲ್ಡ್. ಎಂಥವು? ದಡ್ಡಿ ಪತ್ತಕ್ಕಿ ರೈಸ್ ಅಂತಾರೆ. ತಟ್ಟಿ ಪತ್ತಕ್ಕಿ ರೈಸ್. ಹಾಂ, ಕೆಂಪಕ್ಕಿ ರೈಸು. ಕೆಂಪಕ್ಕಿ ರೈಸಾ? ಸಾಕು ಸಾಕು ಸಾಕು. ನೋಡ್ರಿ, ಈ ಥರ ಕೆಂಪಕ್ಕಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿನ್ನು ಮೊಸರು ಚೆನ್ನಾಗಿರುತ್ತೆ. ಮೊಸರು ಹಾಕೊಂಡ್ರೂ ಚೆನ್ನಾಗಿರುತ್ತಾ? ಮೀನುಳಿ ಟೇಸ್ಟ್ ಬರೋದು, ಅದಕ್ಕೆ ಟೇಸ್ಟ್ ಬರೋಕ್ಕೆ ರೈಸ್ ಮಾಡ್ತಾರೆ. ಮೀನುಳಿನೂ ಟೇಸ್ಟ್ ಇರುತ್ತಂತೆ. ಸರಿ, ಟೇಸ್ಟ್ ಮಾಡಿ ಹೇಳ್ತೀನಿ. ತೊಂಬರೋ ಸ್ವಲ್ಪ. ನೀಟಾಗಿ ಕಲಿಸ್ಕೊಂಡು ಮೀನುಳ್ಳಿ ಬಿಟ್ಕೊಂಡು ಕೆಂಪಕ್ಕಿ ರೈಸು. ಭಾಳ ಅದ್ಭುತವಾಗಿದೆ. ಆ ರೈಸ್ದು ಏನೋ ಒಂಥರ ಘಮ ಇದೆ, ಭಾಳ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್. ಈಗ ನಮ್ಮ ಜೊತೆಗೆ ಹೋಟೆಲ್ ಓನರ್ ಆದಂಥ ವೆಂಕಟೇಶ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೋಟೆಲ್ಲು ಬಗ್ಗೆ ಅಂದರೆ ಯಾವ ಥರ ಹೇಳ್ಬೇಕು ಅಂತ? ಹೆಂಗೆ, ಯಾವಾಗ, ಎಷ್ಟು ದಿವಸ ಆಯಿತು ಶುರುವಾಗಿ? ಇದು ನಮ್ಮದು ಒಂದು 3.5 ವರ್ಷ ಆಯಿತು. ಲಾಕ್ಡೌನ್ ಆಯ್ತಲ್ಲ, ಆವಾಗ ನಾವು ಲಾಕ್ಡೌನ್ ಆದಮೇಲೆ ಇದು ಓಪನ್ ಮಾಡಿದ್ವಿ. ಲಾಕ್ಡೌನಲ್ಲಿ ಹಿಂಗೆ ಜೀವನ ಹೆಂಗೆ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಹಂಗಾಗಿ ಏನೋ ಒಂದು ಹೋಟ್ಲ್ ಮಾಡೋಣ, ಮೀನುಳ್ಳಿ ಹೋಟ್ಲು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಇದು ಲಾಕ್ಡೌನ್ ಆದಮೇಲೆ ಪ್ರಿಪೇರ್ ಮಾಡ್ಕೊಂಡು ಓಪನ್ ಮಾಡಿದ್ವಿ. ನಮ್ಮಲ್ಲಿ ಬಾಂಗ್ಡ, ಜಿಲೇಬಿ, ಬೋನ್ಲೆಸ್ಸು, ಮತ್ತು ತಲೆ ಸಾಂಬಾರು, ಮೀನು ಸಾಂಬಾರು, ಮೀನು, ಚಿಕನ್ ಫ್ರೈ. ಸರ್ ಇದು ಬಂದು ಸಾಂಬಾರು ತಲೆ. ಇದು ವೆರೈಟಿ, ಇದೊಂಥರ ವೆರೈಟಿ ಮಾಡ್ತೀವಿ. ಇದು ಸಾಂಬಾರು ಫಿಶ್ಶು. ಇದು ಎಲ್ಲ ಕಟ್ಲ, ಅರಗು, ಕೆರೆ ನಾಟಿ ಮೀನು. ಇದು ನಾಟಿ ಮೀನು. ಹಂಗಾಗಿ ಇದು ಫ್ರೈ. ಇದು ಫ್ರೈ ಬಂದಿದೆ. ನೋಡಿ, ಇದು ಬಾಂಗ್ಡ ಬೋನ್ಲೆಸ್ಸು, ಅದು ಜುಲೇಬಿ, ಇದು ಪಾಂಪ್ಲೇಟು. ಇದರಲ್ಲಿ ವೆರೈಟಿ ಮಾಡ್ತೀವಿ ಸರ್. ಇದೆಲ್ಲ ಮನೆ ಮಸಾಲಾನೇ? ಎಲ್ಲ ಓನ್ ಮಸಾಲ, ಓನ್. ಇದು ನಾವು ಕೆಮಿಕಲ್ ಅನ್ನೋದು ಏನು ಉಪಯೋಗಿಸಲ್ಲ. ಎಲ್ಲ ನಮ್ಮ ನಾಟಿ ಸ್ಟೈಲು. ನಮ್ಮ ಮುದ್ದೆ ಎಲ್ಲ ನಮ್ಮ ತಯಾರು ಮಾಡ್ತಾರೆ, ಅಡುಗೆ ಎಲ್ಲ ನಮ್ಮ ಮಿಸ್ಸಸ್ ಮಾಡ್ತಾರೆ. ಎಲ್ಲ ನಾಟಿ ಸ್ಟೈಲು, ಏನು ಕೆಮಿಕಲ್ಲೇ ನಾವು ಬಳಸಲ್ಲ. ಆ ಥರ ನಮ್ಮದು. ಇವತ್ತು ಭಾನುವಾರ 1.5 ಕ್ವಿಂಟಲ್ಲು ಒಂದು ಅವರೇಜ್. ಸರ್ ಎಲ್ಲ ಲೋಕಲ್ ಪರ್ಚೇಸಿಂಗ್. ತುಮಕೂರು ಮಾರ್ಕೆಟೇ, ಅದು ತರಕಾರಿ ಮಾರ್ಕೆಟ್ ಇದ್ದಂಗೆ ಅದೂ. ಅಲ್ಲಿ ಮೀನು ಮಾರ್ಕೆಟು, ಅಲ್ಲಿ ಎಲ್ಲ ಕೆರೆವು ಅಲ್ಲಿ ಬರ್ತವೆ. ನಮ್ಗೆ ಯಾವ್ದು ಸೆಲೆಕ್ಷನ್ ಬೇಕೋ ಆ ಮೀನು ನಾವು ಸೆಲೆಕ್ಷನ್. ಎಲ್ಲ ಫ್ರೆಶ್. ಅಲ್ಲಿ ಕ್ಲೋಸ್. 4 ಗಂಟೆಗೆ ನಮ್ದು ಕ್ಲೋಸ್. 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಊಟ. 4 ಗಂಟೆಗೆ 4:15 ಕ್ಲೋಸ್ ಮಾಡಿ. ನೈಟ್ ಏನಿಲ್ಲ ನಮ್ದು. 3 ವರ್ಷ ಆಯಿತು. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು 7 kg ಸ್ಟಾರ್ಟ್ ಮಾಡಿದವ್ರು ನಾವು. 1.5 ಕ್ವಿಂಟಲ್ ಮೀನು ಓಡಿಸ್ತೀವಿ. ನಮ್ಮದು ಓನ್ ಮಸಾಲ, ಕೆಮಿಕಲ್ ಅಂದರೆ ನಾವು ಹೋಟ್ಲಲ್ಲಿ ಏನು ಬಳಸೋದಿಲ್ಲ. ಎಲ್ಲ ಬಿಸಿ ಮುದ್ದೆ, ಬಿಸಿ ಅವಾಗ ಮಾಡಿ ಅವಾಗ ಕೊಡ್ತಾ ಇರ್ತೀವಿ. ಅನ್ಲಿಮಿಟೆಡ್ ಎಷ್ಟನ್ನು ಊಟ ಬಿಡಬಹುದು. 150 ರೂಪಾಯಿ ಮೀನು ಊಟ, ಫ್ರೈ ಊಟ 180 ರೂಪಾಯಿ. 2 ಪೀಸ್ ಮೀನು. ನಮ್ಮಲ್ಲಿ ಇನ್ನೊಂದು ರಾಜಮುಡಿ ಅಕ್ಕಿ ಕೆಂಪಕ್ಕಿ ರೈಸ್ ಇದೆ, ಅದನ್ನು ಕೊಡ್ತೀವಿ. ವಿಶೇಷವಾಗಿ ಅದು 1 ಪೀಸಿಗೆ ಬಂದು 75 ರೂಪಾಯಿ. 75 ರೂಪಾಯಿ. 2 ಪೀಸಿಂದ 150 ರೂಪಾಯಿ. ಕಬಾಬು ಅದು 150 ರೂಪಾಯಿ. 8 ಪೀಸ್ ಕೊಡ್ತೀವಿ. ಬಾಂಗ್ಡ 1 ಪೀಸು 100 ರೂಪಾಯಿ. 150. ಸರ್ ಸೋಮವಾರ ಒಂದಿನ ಇರುತ್ತೆ ನಮ್ದೆಲ್ಲ, ಎನಿ ಟೈಮ್ ಇದೆ. 12 ಗಂಟೆಯಿಂದ 4 ಗಂಟೆ. ಸರ್ ಈಗ ಬೆಂಗಳೂರಿಂದ ಪಾವಗಡ, ನೆಲಮಂಗಲ, ತುಮಕೂರು ಫುಲ್ ನೇಯರ್, ಎಲ್ಲ ಕಡೆಯಿಂದ ಕಸ್ಟಮರ್ಸ್ ಇದೆ. ಧನ್ಯವಾದ. ಇಷ್ಟು ನಮ್ಮ ದುರ್ಗದ ಹಳ್ಳಿಯ ಮೀನು ಹುಳಿಯ ಒಂದು ಚಿತ್ರಣ. ಭಾಳ ಅದ್ಭುತವಾದ ರುಚಿ. ಯಾಕಂದರೆ ನನಗೆ ಈ ವಿಡಿಯೋ ಮಾಡೋದು ಬಿಟ್ಟು ಬರೀ ತಿಂತಾನೆ ಇರೋಣ ಅನ್ನೋ ಅಷ್ಟು ಒಂದು ಆಸೆ ಆಗಿದ್ದಂಥ ಹೋಟೆಲು. ಭಾಳ ಚೆನ್ನಾಗಿದೆ. ಎಲ್ಲರೂ ಒಮ್ಮೆ ಬಂದು ಈ ಕಡೆ ಟ್ರೈ ಮಾಡಿ. ಯಾಕಂದರೆ ನೀವು ದೇವರಾಯನದುರ್ಗ ಮತ್ತು ಈ ಕಡೆ ಎಲ್ಲ ಬರ್ತಾನೆ ಇರ್ತೀರಾ, ಬೆಂಗಳೂರಿಂದ ಆಗಲಿ, ತುಮಕೂರಿಂದ ಆಗಲಿ, ಮತ್ತು ಹತ್ತಿರದ ಯಾವುದೇ ಊರದಿಂದ ಆಗಲಿ. ಅದ್ಭುತವಾಗಿದೆ ರುಚಿ, ಮನೆ ರುಚಿ.
ಮೀನುಳಿನೂ ಅಷ್ಟೇ, ಮೀನು ಫ್ರೈಯೂ ಅಷ್ಟೇ, ಫಿಶ್ ತಲೆನೂ ಅಷ್ಟೇ, ಎಲ್ಲ ಐಟಮು ಸೂಪರು. ಮತ್ತು ರೇಟೂ ಭಾಳ ನಾಮಿನಲ್ ಆಗಿದೆ. 75 ರೂಪಾಯಿಗೆ ಫ್ರೈ ಸೂಪರ್ ಆಗಿರುತ್ತೆ, ಅದ್ಭುತವಾದ ಫ್ರೈ ಮಾತ್ರ. ಬಂದು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.